ಸರ್ ಎಲೆಕ್ಷನ್ ನಡಿಬೇಕಿತ್ತು, ಬಟ್ BBMP ಎಲೆಕ್ಷನ್ ನಡೆದಿಲ್ಲ, ಭಾಳ ವರ್ಷಗಳೇ ಆಯಿತು. ಸೊ ಜನ ಅನ್ಕೊಂತಾರೆ ಈ ವರ್ಷನಾದರೂ ನಡೆಯುತ್ತೆ, ಒಂದೊಳ್ಳೆ ಬದಲಾವಣೆಗಳಂತಾರೆ. ನಾನು ಜನರ ಮನಸ್ಸಲ್ಲೂ ಇರುತ್ತೆ, ಇಂಥ ನಾಯಕ ಬರಬೇಕಪ್ಪ, ಬೆಂಗಳೂರು ಅಟ್ಲೀಸ್ಟ್ ಉದ್ಧಾರ ಆಗಲಿ, ಇಷ್ಟು ವರ್ಷನಾದರೂ ಕೆಲವೊಂದ್ಸಲ ಆಗಿರೋದಿಲ್ಲ, ಬದಲಾವಣೆ ಆಗಲಿ ಅಂತ ಜನ ಬಯಸ್ತಾ ಇರ್ತಾರೆ. ಸೊ ಈಗ ಜನರ ನಿರೀಕ್ಷಣೆ ಸುಳ್ಳಾಗಬಹುದಾ ಅಂತ? ಜನರ ನಿರೀಕ್ಷೆ ತಪ್ಪು ಅಂತ ನಾನು ಹೇಳಲ್ಲ. ಜನರು ಬಯಸೋದು ಒಂದೊಳ್ಳೆ ಪ್ರತಿನಿಧಿಗಳಿರ್ಬೇಕು, ನಮ್ಮ ಕಷ್ಟಕ್ಕೆ ಇಮಿಡಿಯೇಟ್ ಆಗಿ ಸಿಗೋಂಥ ವ್ಯಕ್ತಿ ಅಲ್ಲೇ ಕೂಗದರ ಅಳತೆಯಲ್ಲಿರೋವಂಥ ಒಬ್ರು ಸಿಗಬೇಕು ಅಂತ. ಇವತ್ತು ಬೆಂಗಳೂರಿಗೆ 2015 ಲಾಸ್ಟ್ ಎಲೆಕ್ಷನ್ ಆಗಿದ್ದು. ನಮ್ದೇನು 14th ಫೈನಾನ್ಸ್ ಇದೆ, ಆಲ್ಮೋಸ್ಟ್ ಒಂದು 2200 ಯಾವಾಗಲೂ ಹೇಳ್ತಾ ಇರ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ನಮಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಇವ್ರ ತೆರಿಗೆ ಇವಾಗ 14th ಫೈನಾನ್ಸ್ ಪ್ರತಿ ವರ್ಷ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದ್ರೆ, ಅಲ್ಲಿ ಎಲೆಕ್ಟೆಡ್ ಬಾಡಿ ಇದ್ರೆ ಪ್ರತಿ ವರ್ಷ 1,000 ಕೋಟಿ ಕೊಡ್ತಾರೆ. 500-800ರಿಂದ ಏನು ಪ್ರಾಜೆಕ್ಟ್ ಕೊಡ್ತೀರಾ, ಅದಕ್ಕೆ ಪಾರ್ಕಿಂಗಿಗೆ, ಹೊಸ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮಾಡೋದಕ್ಕೆ, ರೋಡ್ಸ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಅಮೃತ್ ಯೋಜನೆಗೆಲ್ಲ ದುಡ್ಡು ಕೊಡ್ತಾರೆ. 2015ರಿಂದ ಇಲ್ಲದೆ ಇರೋದಕ್ಕೆ ವಿ ಹ್ಯಾವ್ ಲಾಸ್ಟ್ ಆಲ್ಮೋಸ್ಟ್ ಒಂದು 2,800 crores ಸಿಕ್ಕಿಲ್ಲ ನಮಗೆ ಅಲ್ಲಿಂದ ಬರೋಂಥ ಫಂಡ್ಸ್. ಯಾಕಂದ್ರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇಲ್ಲ ಅಂದ್ರೆ ಅವ್ರು ದುಡ್ಡು ಕೊಡಲ್ಲ. ಸೊ ಇದು ಯಾರು ತಪ್ಪು? ಇವ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮಾಡಿ ಎಲೆಕ್ಷನ್ ಮಾಡಿ ಮುಗಿಸಿದ್ರೆ ಅವರು ನಮಗ್ ಬೈತಾ ಇದ್ರು, ನೋಡು ಬಿಜೆಪಿ ಅವರು 2 ವರ್ಷ ಮಾಡ್ಲಿಲ್ಲ ಎಲೆಕ್ಷನ್ ಅಂತ. ಇವ್ರು ಬಂದ್ 3 ವರ್ಷ ಆಯ್ತಲ್ಲ, ಯಾಕೆ ಮಾಡಿಲ್ಲ? ನಾವು ತಪ್ಪು ಮಾಡಿದ್ವಪ್ಪ, ಅದಕ್ಕೆ ಜನ ನಮ್ಗೆ ಪಾಠ ಕಲ್ಸರೆ ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ. ನಿಮ್ಗೆ 136 ಬಲವನ್ನ ಗೆಲ್ಸಿ MLAಗಳನ್ನ ಪೂರ್ಣ ಬಹುಮತ ಕೊಟ್ಟಿ ನಿಮ್ಮನ್ನು ಕೂಡಿಸಿದ್ದಾರೆ. ನೀವ್ ಏನ್ ಬೇಕಾದ್ರೂ ಮಾಡ್ಬೋದು, ಬೇರೆದಕ್ಕೆ ಉಪಯೋಗಿಸ್ತೀರ ನಿಮ್ ಮೆಜಾರಿಟಿನ, ಇದಕ್ಕೆ ಉಪಯೋಗಿಸಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೇಳೋದು ಇಷ್ಟೇ, ನೀವು ಒಂದು ಸೋಷಿಯಲಿಸ್ಟ್ ಪಾರ್ಟಿಯಿಂದ ಬಂದವರು, ನೀವು ಯಾವತ್ತೂ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋರು, ಈ ಇದಕ್ಕೆ ದೇಶದ ಕಾನೂನು ಗೌರವ ಕೊಡೋರು. ನೀವು ಯಾವಾಗ್ಲೂ ಹೇಳ್ತಾ ಇದ್ದು ಇದನ್ನ ಡಿಸೆಂಟ್ರಲೈಸೇಷನ್ ಆಗಬೇಕು, ಕಟ್ಟ ಕಡೆ ಫಲಾನುಭವಿಗೆ ದುಡ್ಡು ಸಿಗ್ಬೇಕು, ಕಟ್ಟ ಕಡೆ ಫಲಾನುಭವಿ ZP TP ಎಲ್ಲ ಗೆಲ್ಬೇಕು ಅಂತ. ನೀವು ಮುಖ್ಯಮಂತ್ರಿ ಆಗಿ 3 ವರ್ಷ ಆದ್ರೂ ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ ಬಗ್ಗೆನೂ ನಾವು ಯೋಚನೆ ಮಾಡ್ಬೇಕು. ಎಲ್ಲೋಯ್ತು ನಿಮ್ದು ಸೋಷಿಯಲಿಸಮ್? ಎಲ್ಲೋಯ್ತು ನಿಮ್ ರಾಮ ಲೋಹಿಯಾ ಅವರ ತತ್ವ? ಜಾರ್ಜ್ ಫರ್ನಾಂಡಿಸ್ ಜೊತೆ ಓಡಾಡ್ದೆ ಅಂತ ಹೇಳ್ತೀರಾ, ಅದೆಲ್ಲ ಎಲ್ಲೋಯ್ತು? ಅದೆಲ್ಲ ತೆಗೆದಿಕ್ಬಿಟ್ರಿ? ಕಾಂಗ್ರೆಸ್ ಮುಖ್ಯಮಂತ್ರಿ 2ನೇ ಸಲ ಆಗಿದ ತಕ್ಷಣ ಅದನ್ನೆಲ್ಲ ಬಿಸಾಕ್ಬಿಟ್ರ, ಇಲ್ಲ ಅದನ್ನ ತೊಳ್ಕೊಂಬಿಟ್ರ ಅಂತ ನಾವು ಅವ್ರಿಗೆ ಕೇಳ್ಬೇಕು. ಸರ್, ಹಾಗಾದ್ರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ಗೆ ಒಂದ್ ರೀತಿ ನಿರಾಸಕ್ತಿ ಇದೆ ಇವಾಗ, ಇದು ಚುನಾವಣೆ ಮಾಡ್ಲಿಕ್ಕೆ BGBದು ಅಂತ. ಪಂಚ ಚುನಾವಣೆ ಆದ್ಮೇಲಂತೂ ಕಾಂಗ್ರೆಸ್ ಅವರು, ಆಮೇಲೆ ಹೆಂಗೆ ಅಂದ್ರೆ ಬೆಂಗಳೂರು ಇಸ್ ಅನ್ IT ಸಿಟಿ. We are so self-equipped and we are so sophisticated. We are ಎಲ್ಲರಿಗಿಂತ ಅಮೆರಿಕಾಗಿಂತ ಹೆಡ್ ಎಲ್ಲಾದ್ರಲ್ಲೂ. ಇವ್ರು ಇವತ್ತು ಹೇಳ್ತಾರೆ ಬ್ಯಾಲೆಟ್ ಪೇಪರ್ ಅಲ್ಲಿ ನಾವು ಚುನಾವಣೆ ಮಾಡ್ತಿದ್ವಿ ಬೆಂಗಳೂರಲ್ಲಿ. EVM ಮಿಷಿನ್ ಹಾಕಂಗಿದ್ರೆ ಕೇರಳಲ್ಲಿ ಯಾಕಿದ್ರು ಅಲ್ವಾ? ನಾವು ಗೆಲ್ಲಾಗಿದ್ರೆ ತಮಿಳ್ನಾಡಲ್ಲೂ ಗೆಲ್ಬೋದಾಯ್ತು, ಯಾಕೆ ಮಾಡಿದ್ರೆ ಎಲ್ಲಾ ಕಡೆ ಗೆಲ್ಬೋದಾಯ್ತು. ಇವರು ಸೋತಾಗ ಮಾತ್ರ EVM ಹಾಕಂತಾರೆ. ಇವತ್ತು ಬೆಂಗಳೂರು ಅಂತ ನಗರದಲ್ಲಿ ನೀವು ತಗೊಂಬಂದಿ ಏನ್ ಹೇಳ್ತಾರೆ, ಸ್ಟೋರೇಜ್ ತಗೊಂಡು ಹೋಗ್ತಾ ಇದ್ರೆ, ತಿರ್ಗಾ ತಗೊಂಬಂದಿ ಬ್ಯಾಲೆಟ್ ಪೇಪರ್ ಯಾರ ಒಪ್ಕೊಳೋ ಅಂತದ? ಇದನ್ನ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ಅವ್ರಿಗೆ ಭಯ ಅಂತ ಸುಮ್ಮನೆ ಕತೆ ಹೇಳ್ತಾರೆ. ಬ್ಯಾಲೆಟ್ ಪೇಪರ್ ಇಸ್ ದ ಭಾರಿ ಕಷ್ಟವಾದ ಕೆಲಸ. ಯಾಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೌಂಟ್ ಮಾಡಕ್ಕೆ. EVM ಅಂದ್ರೆ 1 hour ಅಲ್ಲಿ ಆಗೋಯ್ತೈತೆ. ಇವತ್ತವರೆಗೂ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್, ಯಾರನ್ನ ಆಗ್ಲಿ ನಮ್ಮ ಆಫೀಸ್ ಬಂದು ಹ್ಯಾಕ್ ಮಾಡಿ ತೋರಿಸಿ, ನಾವು ಒಪ್ಕೊಂತೀವಿ. ಸುಮ್ನೆ ಗಾಳಿಯಲ್ಲಿ ಗುಂಡು ಎಲ್ಲೆಲ್ಲೋ ಮಾತಾಡೋದು, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಮಾತಾಡ್ತಾರೆ. ಆದ್ರಿಂದ ಬೆಂಗಳೂರಿಗೆ ಎಲೆಕ್ಷನ್ ಬೇಕು, ಕಾರ್ಪೊರೇಟರ್ಸ್ ಬೇಕು. ನಾನು ಇಷ್ಟೇ ಹೇಳೋದು, ಈ ಎಲ್ಲ MLAಗಳು ದೊಡ್ಡ ಮನ್ಸು ಮಾಡಿ ಯಾವುದೇ ಕಾರಣಕ್ಕೂ ಯಾರ್ದು ಹಣೆಬರ ಯಾರು ತಿದ್ದಕ್ಕಾಗಲ್ಲ. ಎಲೆಕ್ಷನ್ ಮಾಡಿ, ನಮ್ಮ ಪಕ್ಷದವರು ಸೇರಿಸಿ, ಕಾಂಗ್ರೆಸ್ ಅವರು ಎಲ್ಲಾರ್ಗು ಸೇರಿಸಿ ಹೇಳ್ತಾ ಇದ್ದೀನಿ, ಚುನಾವಣೆ ಮಾಡಿ. ಪಾಪ ಇದು ಚುನಾವಣೆ BBMP ಎಲೆಕ್ಷನ್, GB ಎಲೆಕ್ಷನ್ ಯಾರಿಗಪ್ಪ ಅಂದ್ರೆ ಕಾರ್ಯಕರ್ತರ ಚುನಾವಣೆ. ಎಲ್ಲಾರು MLA ನಿಂತ್ಕೊಳಕ್ಕಾಗಲ್ಲ, ಎಲ್ಲಾರು MP ನಿಂತ್ಕೊಳಕ್ಕಾಗಲ್ಲ. ಅವ್ರ ಕಾರ್ಯಕರ್ತರ ಚುನಾವಣೆ ಯಾವ್ದಪ್ಪ ಅಂದ್ರೆ ಈ ಕಾರ್ಪೊರೇಷನ್ ಚುನಾವಣೆ. ಆ GB ಚುನಾವಣೆ ಮಾಡಿ. ಇಲ್ದ್ರೆ ಒಬ್ಬ ಯಾವತ್ತು ಕಾರ್ಯಕರ್ತರು ರೋಸ್ ಹೋಗ್ತಾರೋ, ಕಾರ್ಯಕರ್ತರಿಗೆ ಬೇಜಾರಾಗುತ್ತೋ, ಆ ಪಕ್ಷ ಉದ್ಧಾರ ಆಗಲ್ಲ. ಇತಿಹಾಸ ಇದೆ ಅದಕ್ಕೆ. ಎಂತೆಂಥ ಪಕ್ಷಗಳು ಯಾವತ್ತು ಕಾರ್ಯಕರ್ತರು ಮರಿತಾರೆ, ಕಾರ್ಯಕರ್ತರಿಗೆ ಬೇಜಾರು ಮಾಡ್ತಾರೆ, ಕಾರ್ಯಕರ್ತರು ಮನ್ಸು ನೋವಿಸ್ತಾರೆ, ಆ ಪಕ್ಷ ಉದ್ಧಾರ ಆಗಲ್ಲ. ಅದಂತೂ ನಾನು ನೋಡಿರೋಂಥದ್ದು, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡಿರೋಂಥ ವಿಷಯ ನಾನು ಹೇಳ್ತಾ ಇದ್ದೀನಿ. ಸರ್, ನೀವು ಅವಾಗಲೇ ಹೇಳಿದ್ರಿ ಒಂದು ಮಾತು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಕೇಂದ್ರದಿಂದ ಯಾವುದೇ ರೀತಿ ಅನುದಾನ ಬರ್ತಾ ಇಲ್ಲ ಅಂತ. ಸೊ ಇದನ್ನ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ಮನಮೋಹನ್ ಸಿಂಗ್ ಅವರು ಕೊಡ್ತಾ ಇದ್ದಂಥ ಅನುದಾನಕ್ಕಿಂತ 3 ಪಟ್ಟು ಜಾಸ್ತಿ ಬರ್ತಾ ಇದೆ ಈಗ. ಬಟ್ ಆದರೆ ಇವ್ರಿಗೆ 58,000 ಕೋಟಿ ಪ್ರತಿ ವರ್ಷ ಬರೀ ಆ 3 ಗ್ಯಾರಂಟಿ ಕೊಡಬೇಕು. ನಿನ್ನೆ ಒಂದು ಸನ್ಮಾನ್ಯ
ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ 6ನೇ ಗ್ಯಾರಂಟಿ ಬಿಟ್ಟಿದ್ದಾರೆ. ಈ 6ನೇ ಗ್ಯಾರಂಟಿ ಇದು ಆಗ್ಲೇ ಒಂದು ವರ್ಷದಿಂದ ಬಿಟ್ಟಿದ್ರು. ಯಾವ್ದು ಸರ್ ಅದು? 6ನೇ ಗ್ಯಾರಂಟಿ ಯಾವುದು ಅಂದ್ರೆ ಬಿ ಖಾತೆಯಿಂದ ಎ ಖಾತಾ ಮಾಡಿಸೋದು ಅಂತ. ಆ ಬಿ ಖಾತೆಯಿಂದ ಎ ಖಾತಾ ಮಾಡಿಸ್ಬೇಕಾದ್ರೆ ಇವ್ರು ಹೇಳ್ತಾ ಇದ್ರು OCCC 5% ಡಿವಿಯೇಷನ್ ಇರೋದನ್ನ 15% ಡಿವಿಯೇಷನ್ಗೆ ನಾವು ಒಪ್ಕೊಂತೀವಿ ಅಂತ. ಒಂದು ಗೊತ್ತಿರಬೇಕು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ, ಯಾವ್ದೋ ಒಂದು ಬಿಲ್ಡಿಂಗಿಗೆ ನೀವು OC ಕೊಡ್ಬೇಕಂದ್ರೆ ಫಸ್ಟ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ತಗೊಂಡಿರ್ಬೇಕು. ಯಾರು ತಗೊಂಡಿರಲ್ಲ. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಆಮೇಲೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡೋದು. ಡಿವಿಯೇಷನ್ ಎಷ್ಟನ ಇರಲಿ, ನೀವು ಆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇಲ್ದೇನೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತಗೊಂಡು ಇವ್ರದ್ದು ಏನಂದ್ರೆ ಇವಾಗ ದುಡ್ಡಿಲ್ಲ, ಕಾರ್ಪೊರೇಷನ್ ಅಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ. ಅದಕ್ಕೆ ಹಿಂಗೆ ಓದ್ಸಲಿ ಹಂಗೆ ಮಾಡ್ಬಿಟ್ಟು ಒಂದು 180 ಕೋಟಿ ದುಡ್ಡು ಕಟ್ಸ್ಕೊಂಬಿಟ್ರು. ಕಟ್ಸ್ಕೊಂಡ್ಮೇಲೆ ಅವ್ರಿಗೆ ಒಂದು 10 ಕೊಟ್ಟರು, ಏನೋ ಗೈಡ್ಲೈನ್ಸ್ ಇದಿರಬೇಕು. ಇವತ್ತು ರೆವಿನ್ಯೂ ಪಾಕೆಟ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಸಿಟಿ ಸರ್ವೆಗೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ನಿಮ್ದು ನಂಬರ್ ತಗೊಂಬನ್ನಿ ಅಂತಾರೆ. ಅದು ರೆವಿನ್ಯೂ ಜಾಗ, ಅದು ಇದು ಕನ್ವರ್ಷನ್ನೇ ಆಗಿಲ್ಲ. ಅದೆಲ್ಲ ಕೃಷಿ ಜಾಗನ ಯಾವನೋ ಬಂದ ರಾತ್ರಿ ಮೋರಿ ಹೊಡೆದ, ಒಂದೆರಡು ಮಾರ್ಕ್ ಮಾಡ್ದ, ಕಲ್ಲಿಟ್ಟ, ಸೈಟ್ ಮಾಡ್ದ, ತಗೊಂಡು ಹೋದ ಅವ್ನು ದುಡ್ಡು ತಗೊಂಡು. ಈಗ ಯಾರೋ ಪಾಪ ಬಡವರು ಅವರು ಇವರು ಕಮ್ಮಿ ಸಿಕ್ತು ಅಂತ ತಗೊಂಡು ಕಟ್ಬಿಟ್ಟಿದ್ದಾರೆ. ಅದಕ್ಕೆ ₹1 ಅವ್ರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೂ ನಾವು ಕಾರ್ಪೊರೇಷನಿಂದ ಅವ್ರಿಗೆ ರೋಡ್ಸು, ಡ್ರೈನ್ಸು, ಸ್ಟ್ರೀಟ್ ಲೈಟು, ಸ್ಯಾನಿಟ್ರಿ ಎಲ್ಲ ಮಾಡಿಕೊಟ್ಟಿದ್ದೀವಿ. ಇವತ್ತು ಅದಕ್ಕೆ ನೀವು ಸಕ್ರಮ ಮಾಡಬೇಕು ಅಂದರೆ ನೀವು ಹಾಕಿರೋ ಗೈಡ್ಲೈನ್ಸಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕಂದರೆ ಅದು ಇದು ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ, ಸಕ್ರಮ ಮಾಡಬಾರ್ದು. ಈಗ ನಾನೊಬ್ಬ ಒಳ್ಳೆ ಟ್ಯಾಕ್ಸ್ ಬಿಡಿಂಗ್ ಸಿಟಿಸನ್, ಕಾನೂನನ್ನ ಗೌರವ ಕೊಡುವಂಥ ನಾನು ನಾಗರಿಕ. ನಾನು ದುಡ್ಡು ಕೊಟ್ಟು BDA ಇಂದನೂ ಅಪ್ರೂವ್ಡ್ ಲೇಔಟ್ ತಗೊಂಡು ನಾನು ಮನೆ ಕಟ್ಕೊಂಡಿದ್ದೀನಿ, ಅಕ್ಕಪಕ್ಕ ಜಾಗ ಬಿಟ್ಟಿದ್ದೀನಿ, ನಾನೆಲ್ಲ ತಗೊಂಡು. ಅಂದರೆ ನಾನು ಕಾನೂನು ಪಾಲಿಸೋದೇ ತಪ್ಪ? ಕಾನೂನು ಪಾಲನೆ ಪರವಾಗಿ ಕಾನೂನು ಏನು ಹೇಳ್ತೈತೆ ಆ ರೀತಿ ಪ್ಲಾನ್ ಪ್ರಕಾರ ಮನೆ ಕಟ್ಟಿರೋದೇ ತಪ್ಪ? ನೀವು ಯಾವನೋ 10 ಫ್ಲೋರ್ ಮನೆ ಕಟ್ಬಿಟ್ಟು ಹೋಗ್ಬಿಟ್ಟ, ಮಾರ್ಬಿಟ್ಟು ಹೋಗ್ಬಿಟ್ಟ, ನೀವು ಅದಕ್ಕೆ ದುಡ್ಡು ತಗೊಂಬಿಟ್ಟು ನಾವು ಸರಿ ಮಾಡ್ಬಿಡ್ತೀನಿ ಅಂದರೆ ಯಾವ್ದು ಸರಿ? ಯಾವುದೇ ಕಾರಣಕ್ಕೂ ಅದು ಆಗಲ್ಲ. ಈ 6ನೇ ಗ್ಯಾರಂಟಿ ಬಿಟ್ಟಿರೋದು ಒಂದು ₹200 ಕೋಟಿ ಯಾರೋ ದುಡ್ಡು ಕೊಟ್ಬಿಡ್ಲಿ, ಆಮೇಲೆ ಗೈಡ್ಲೈನ್ಸ್ ಹಾಕಿದ್ಮೇಲೆ ನೋಡ್ಬಿಟ್ಟು ಅವ್ರು ಆಗಲ್ಲ ಅಂತಾರೆ. ನೀವು ಅದೆಲ್ಲ ತಗೊಬನ್ನಿ, ನಾವು ಮಾಡ್ಕೊಡ್ತೀವಿ ಅಂತಾರೆ. ಇವ್ರದ್ದು ಇಷ್ಟೇ ದುಡ್ಡು ಬೇಕು, ಅದಕ್ಕೆ ಮಾಡ್ತಾ ಇದ್ದಾರೆ ಹೊರತು ಒಳ್ಳೇದಂತೂ ಜನಕ್ಕೆ ಯಾರಿಗೂ ಆಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.